ಇನ್ನು ಗೋಲ್ಡ್ ಸ್ಮಗ್ಲರ್ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಯನ್ನ ಡಿಆರ್ಐ ತಂಡ ಕೋರ್ಟ್ಗೆ ನೀಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಸ್ಫೋಟಕ ಮಾಹಿತಿಯನ್ನ ನೀಡಿದ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ನೀಡಿದ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ಕಿಂಗ್ ಪಿನ್ ಅನ್ನೋದು ತಿಳಿದು ಬರ್ತಾ ಇದೆ. ರನ್ಯಾ ಹಿಂದಿದೆ ದೊಡ್ಡ ಸಿಂಡಿಕೇಟ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊಬೈಲ್ ಲ್ಯಾಪ್ಟಾಪ್ನಿಂದ ಸಿಂಡಿಕೇಟ್ ಅನಾವರಣಗೊಂಡಿದೆ. ರನ್ಯಾಳಿಂದ 4.83 ಕೋಟಿ ರೂಪಾಯಿ ಸುಂಕ ನಷ್ಟ ಆಗಿದೆ. ಸುಂಕ ತಪ್ಪಿಸೋಕೆ ರನ್ಯಾ ಕಳ್ಳಾಟವನ್ನ ಆಡಿದ್ದಾಳೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸದ್ಯ ಬಂಧನ ಆಗಿರುವಂತಹ ರನ್ಯಾ ವಿಚಾರವಾಗಿ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಈಕೆಯೇ ಕಿಂಗ್ ಪಿನ್ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರನ್ಯಾ ಹಿಂದಿದೆ ದೊಡ್ಡ ಸಿಂಡಿಕೇಟ್. ಸುಂಕ ತಪ್ಪಿಸೋಕೆ ರನ್ಯಾ ಕಳ್ಳಾಟವನ್ನ ಆಡ್ತಿದ್ಲು ಅನ್ನುವಂತಹ ಮಾಹಿತಿ ಸಹ ಸಿಗ್ತಾ ಇದೆ. ರನ್ಯಾ ಹಿಂದಿದೆ ದೊಡ್ಡ ಸಿಂಡಿಕೇಟ್ ಅಂತ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಈ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಮೊಬೈಲ್ ಲ್ಯಾಪ್ಟಾಪ್ನಿಂದ ಸಿಂಡಿಕೇಟ್ ಕುರಿತಾಗಿ ಅನಾವರಣ ಆಗಿದೆ. ಸದ್ಯ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾನೆ ಇದೆ. ರನ್ಯಾಳಿಂದ 4.83 ಕೋಟಿ ಸುಂಕ ನಷ್ಟ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮುರಳೀಧರ್, ಈಗ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಯಲ್ಲಿ ರನ್ಯಾ ಇರೋದು. ಸದ್ಯ ಇನ್ನೂ ಏನೇನೆಲ್ಲ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ? ಅರ್ಪಿತಾ, ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಪಡೆಯುತ್ತ ಸಂದರ್ಭದಲ್ಲಿ ಕೋರ್ಟ್ಗೆ ಕೊಟ್ಟಂತ ಒಂದಷ್ಟು ಮಾಹಿತಿಗಳು ಮತ್ತು ಒಂದಷ್ಟು ಪ್ರತಿಗಳ ಪ್ರಕಾರ 4.83 ಕೋಟಿಯಷ್ಟು ಸುಂಕ ನಷ್ಟವಾಗಿದೆ. ಅಂದ್ರೆ 14 ಕೆಜಿ ಚಿನ್ನವನ್ನ ದುಬೈಯಿಂದ ತರೋ ಸಂದರ್ಭದಲ್ಲಿ ಅದಕ್ಕೆ ಶುಂಕವನ್ನ ಪಾವತಿ ಮಾಡಬೇಕು. ಆ ಶುಂಕವನ್ನ ನಷ್ಟ ಮಾಡ್ಲಿಕ್ಕೆ ಮತ್ತು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಿಜಯ್ ಕಳ್ಳ ಸಾಗಾಣಿಕೆಯನ್ನ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಈಕೆ ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಕಿಂಗ್ ಪಿನ್ ಅಂದ್ರೆ ಈಕೆ ಸದ್ಯಕ್ಕೆ ನಮಗೆ ಕೈ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈಕೆ ಕಿಂಗ್ ಪಿನ್ ಆಗಿದ್ದಾಳೆ. ಈಕೆಯ ಜೊತೆಯಲ್ಲಿ ದೊಡ್ಡ ಸಿಂಡಿಕೇಟ್ ಕೆಲಸವನ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನ ಟ್ರೇಸ್ ಔಟ್ ಅನ್ನ ಮಾಡಬೇಕು. ಜೊತೆಗೆ ರನ್ಯಾಳ ಬಳಿ ಇರುವಂತ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಏನಿತ್ತು ಎರಡನ್ನು ಕೂಡ ನಾವು ತಮ್ಮ ವಶಕ್ಕೆ ಪಡ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿರುವಂತದ್ದು. ಅರ್ಪಿತಾ, ಧನ್ಯವಾದ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಈಕೆಯೇ ರನ್ಯಾಳೆ ಕಿಂಗ್ ಪಿನ್ ಅನ್ನುವಂತಹ ಮಾಹಿತಿ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟ್ ಅನ್ನ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ರನ್ಯಾ ಬಂಧನ ಆಗಿದ್ದು ಡಿಆರ್ಐ ಕಸ್ಟಡಿನಲ್ಲಿ ರನ್ಯಾ ಇರೋದು. ಕೋರ್ಟ್ಗೆ ಸ್ಫೋಟಕ ಮಾಹಿತಿಯನ್ನ ಡಿಆರ್ಐ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನು ಈಕೆಯ ಹಿಂದೆ ಯಾರ್ಯಾರಿದ್ದಾರೆ, ಯಾವ ರೀತಿ ಈಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ಲು ಅನ್ನೋದು ಇನ್ನು ಮುಂದೆ ತನಿಖೆ ನಂತರ ತಿಳಿದು ಬರಲಿದೆ.